ರೈತ ಬಾಂಧವರೇ, ಎಚ್ಚರಗೊಳ್ಳದಿದ್ದರೆ ನಮ್ಮ ಜೀವನಕ್ಕೆ ದುರಂತ ಇದು. ಈ ದುರಂತ ಕತೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮರೋಳ್ ರಾಮ್ತಾಳ್ ಹನಿ ನೀರಾವರಿಯ 786 ಕೋಟಿ ರೂಪಾಯಿ ಪ್ರವೃತ್ತ ಮೊತ್ತದ ಯೋಜನೆಯ ದುರಂತ ಕತೆ. ಈ ಯೋಜನೆಯು ಅನುಷ್ಠಾನಗೊಂಡು 5 ವರ್ಷಗಳ ಕಾಲ ನಿರ್ವಹಣೆ ಇರುವವರೆಗೂ ಮಾತ್ರ ಕಳಪೆ ಕಾಮಗಾರಿಗೆ ಮಧ್ಯೆ ಕೊಂಚ ಹನಿ ನೀರಾವರಿ ವ್ಯವಸ್ಥೆ ರೈತರಿಗೆ ತಟ್ಟಿದ್ದು ಉಂಟು. ಇದೆಲ್ಲದರ ಮಧ್ಯೆ ಈ ವರ್ಷವೇ ನೀರು ಇಲ್ಲದೆ ಈ ಯೋಜನೆ ಜಲಸಂಗ್ರಹಾಗಾರ ತಾನಾಗಿಯೇ ಹಾಳಾಗಿ ಹೋಗುತ್ತಿದೆ. ಇದರ ನಿರ್ವಹಣೆಯ ಕಾರ್ಯಾಲಯ ಬೀಗ ಜಡಿದ ಬಾಗಿಲು ಒಂದು ಕಡೆಯಾದರೆ, ರೈತರಿಗೆ ಸೂಚನೆಗಳು ನೀಡುವ ನಾಮಫಲಕಗಳು ಬರಿ ಖಾಲಿ ಎನಿಸುತ್ತಿವೆ. ಈ ಯೋಜನೆಗೆ ಬೇಕಾಗುವ ವಿದ್ಯುತ್ತಿನ ಅವಶ್ಯಕತೆಯ ವಿದ್ಯುತ್ ಘಟಕವು ಕೂಡ ತಾನಾಗಿಯೇ ಮುರಿದು ಬೀಳುತ್ತದೆ ಎಂಬಂತೆ ಗೋಚರವಾಗುತ್ತಿದೆ. ಇದರ ವ್ಯವಸ್ಥೆಯ ಜಾಗೃತಿಗೆ, ಇದರ ಒಂದು ಕಾವಲಿಗೆ ಈ ಅರೆಬರೆಯಾಗಿ ತೆಗೆದ ಶೆಟರ್ ಕೂಡ ಇಲ್ಲಿಯ ವ್ಯವಸ್ಥೆಯನ್ನು ಒತ್ತಿ ಹೇಳುತ್ತಿದೆ. ಇಷ್ಟೆಲ್ಲದರ ಮಧ್ಯೆ ನಾನು ಹೇಳುವುದು ಇಷ್ಟೇ: ಈ ಯೋಜನೆಯ ಒಂದು ಸದುಪಯೋಗಕ್ಕೆ, ರೈತರ ಒಂದು ಜೀವನೋಪಾಯಕ್ಕೆ ಬೇಕಾಗುವ ಹನಿ ನೀರಾವರಿ ವ್ಯವಸ್ಥೆ ಹಾಳಾಗುತ್ತಿರುವುದಕ್ಕೆ ಕಾರಣ ಮಾಸಿಕ ಸಂಬಳವನ್ನು ಪಡೆಯುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಿಳಿಯದಾಗಿದೆ. ಈ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಕಂಪನಿಯ ಸಿಬ್ಬಂದಿಗಳು ರೈತರಿಗೆ ಹೇಳುವ ಹಾಗೆ, ನಾವು ನಿರ್ವಹಿಸುವವರೆಗೂ ಮಾತ್ರ ನಿಮಗೆ ಕೊಂಚ ಹನಿ ನೀರಾವರಿ, ನಾವು ನಿರ್ವಹಣೆಯಿಂದ ಬಿಟ್ಟ ಮಾರನೇ ದಿನವೇ ನಿಮಗೆ ಕಣ್ಣೀರ ನೀರಾವರಿ ಎಂದು ರೈತರಿಗೆ ಮನಮುಟ್ಟುವ ಹಾಗೆ ಆ ಸಿಬ್ಬಂದಿಗಳು ಹೇಳುತ್ತಿರುವುದು ಅಕ್ಷರಶಃ ಸತ್ಯವಾಗಿದೆ. ಹನಿ ನೀರಾವರಿಯು ನಿರ್ವಹಣೆಯಲ್ಲಿದ್ದೇವೆ, ಇದರ ಒಂದು ಜಾಗರೂಕತೆಯಲ್ಲಿದ್ದೇವೆ ಎಂಬುದನ್ನು ತೋರಿಸಲು ಆಗಾಗ್ಗೆ ಸರ್ಕಾರಿ ವಾಹನಗಳನ್ನು ತೆಗೆದುಕೊಂಡು ಬಂದು ಹೋಗುವ ಸರ್ಕಾರಿ ಅಧಿಕಾರಿಗಳ ನಡೆ ಮತ್ತೊಂದು ಕಡೆ. ಈ ವರ್ಷ ತಡವಾಗಿ ಬಿತ್ತಿದ ಹಿಂಗಾರು ಬೆಳೆ ಹನಿ ನೀರಾವರಿಯನ್ನು ಬೇಕು ಎಂಬುದನ್ನು ಒತ್ತಿ ಹೇಳುತ್ತಿವೆ. ಇದೆಲ್ಲದರ ಮಧ್ಯೆ ಈ ಕಡೆ ತಿರುಗಿನ ನೋಡದ ಅಧಿಕಾರಿಗಳ ನಡೆ ಒಂದು ಕಡೆಯಾದರೆ, ಹನಿ ನೀರಾವರಿ ವ್ಯವಸ್ಥೆಯ ಬಗ್ಗೆ ಈ ಕ್ಷೇತ್ರದ ಶಾಸಕರು ಕೊಂಚವೂ ಕೂಡ ಗಮನ ಹರಿಸದೆ ರೈತರ ಬದುಕಿನ ಜೊತೆಗೆ ಚೆಲ್ಲಾಟವಾಗಿದೆ. ನೀರು ಬರುವುದು, ಹನಿ ನೀರಾವರಿ ಸೌಲಭ್ಯ ಪಡೆಯುವೇನು ಎಂಬ ಭ್ರಮೆಯಲ್ಲಿ ತನ್ನ ಪೈಪಿನ ಸುರುಳಿಗಳನ್ನು ರೈತ ಹೊಲದಲ್ಲಿಯೇ ಹಾಕಿ ಕಾಯುತ್ತಿರುವುದು ಅವನ ಬದುಕಿನ ದುರಂತ ಕಥೆಯಾಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ವರ್ಷ ಇದರ ನಿರ್ವಹಣೆಗೆ, ಇದರ ಒಂದು ಯೋಜನೆಗೆ, ಇದರ ಒಂದು ಫಲಪ್ರದಾಯಕ ವ್ಯವಸ್ಥೆಗೆ ಸರ್ಕಾರವಾಗಲಿ, ಅಧಿಕಾರಿಗಳಾಗಲಿ, ಕ್ಷೇತ್ರದ ಶಾಸಕರಾಗಲಿ ಗಮನ ಹರಿಸಿ ಈ ಯೋಜನೆಯ ಸದುಪಯೋಗವನ್ನು ರೈತರಿಗೆ ಮುಟ್ಟಿಸಿ ಅವರ ಬದುಕನ್ನು ಹಸನಗೊಳಿಸಬೇಕು ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುವುದಿಷ್ಟೇ. ಕೇವಲ ಒಣಭೂಮಿಯನ್ನೇ ನಂಬಿದ ನಮ್ಮ ಕಪ್ಪು ಮಿಶ್ರಿತ ಮಣ್ಣು, ತಡವಾಗಿ ಬಿತ್ತನೆಯಾದ ಬೆಳೆಗಳಿಗೆ ಅತ್ಯವಶ್ಯವಾಗಿ ಹನಿ ನೀರಾವರಿ ಬೇಕು ಎಂಬುದನ್ನು ನಮ್ಮ ಬೆಳೆಗಳು ಒತ್ತಿ ಹೇಳುತ್ತಿದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ರೈತರ ಬದುಕನ್ನು